ಹಾಯ್ ಹಲೋ ವೆಲ್ಕಮ್ ಟು ನೇತ್ರ ಕೈರುಚಿ ಚಾನಲ್. ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ. ಇದು ಯಾವ ರೆಸಿಪಿನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಉಪ್ಪಿಟ್ಟಂತೂ ಖಂಡಿತ ಅಲ್ಲ, ಉಪ್ಪಿಟ್ಟಿನ ಬದಲಾಗಿ ಇದನ್ನು ಮಾಡ್ಕೋಬೋದು. ಡೈಲಿ ಮಾಡೋ ಅಂಥದ್ದೇ ಹಾಗೂ ಹೆಲ್ತಿ ರೆಸಿಪಿ ಕೂಡ. ಇದನ್ನು ಯಾರು ಬೇಕಾದರೂ ತಿನ್ಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ. ಹೌದು, ಖಂಡಿತ ಇದನ್ನು ಮಾಡಿರೋದು ರವೆಯಿಂದ ಅಂತೂ ಅಲ್ಲ, ಅವಲಕ್ಕಿಯಿಂದ. ಇದನ್ನು ಮಾಡೋದಕ್ಕೆ ಗಟ್ಟಿ ಅವಲಕ್ಕಿನ ಮೊದಲಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರವೆ ಥರ ಪೌಡರ್ ಮಾಡ್ಕೋಬೇಕು. ಅದನ್ನು ತೊಳೆದು ಈ ಥರ ನೀರನ್ನೆಲ್ಲ ಸೋರಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಇವಾಗ ಇದು ಉಪ್ಪಿಟ್ಟು ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಗಟ್ಟಿ ಅವಲಕ್ಕಿ ತಿನ್ನೋದಕ್ಕೆ ಕೆಲವರು ಇಷ್ಟಪಡಲ್ಲ. ಈ ರೀತಿ ಮಾಡಿದ್ರೆ ಅವಲಕ್ಕಿ ಥರನೇ ಇರೋದಿಲ್ಲ. ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಸಬ್ಬಸಿಗೆ ಸೊಪ್ಪು, ಕಾಯಿ ತುರಿ, ಅರ್ಧ ಹೋಳು ನಿಂಬೆಹಣ್ಣು, ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಜೋಳ ಅಥವಾ ಬಟಾಣಿ, ಅವರೆಕಾಳು ಏನು ಬೇಕಾದರೂ ಹಾಕೋಬೋದು. ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಬೋದು. ನಾನು ಜೋಳ ಬಳಸ್ತಾ ಇರೋದ್ರಿಂದ ಇಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದವರು ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ಮೆಣಸಿನ್ಕಾಯಿ ಸ್ವಲ್ಪ ಕೆಂಪಗಾದ ನಂತರ ತುರಿದಿಟ್ಟಿರುವಂತಹ ಶುಂಠಿ ಹಾಕ್ಕೊಳ್ಳೋಣ. ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೆಂಪಗಾದ ನಂತರ ಜೋಳ ಹಾಕ್ಕೊಳ್ಳೋಣ. ಜೋಳ, ಬಟಾಣಿ, ಅವರೆಕಾಳು ಸೀಸನ್ ಇದ್ದರೆ ಅವರೆಕಾಳನ್ನ ಬೇಯಿಸಿ ಹಾಕ್ಕೋಬೋದು. ಜೋಳನೂ ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಸೊಪ್ಪು, ಜೋಳ ಎಲ್ಲ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅವಲಕ್ಕಿಗೂ ಕೂಡ ನಾವು ಉಪ್ಪು ಹಾಕಿರ್ತೀವಿ. ಹಾಗಾಗಿ ಈ ಗೊಜ್ಜಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅವಲಕ್ಕಿಗೆ ನಾವು ಮೊದಲೇ ಮಿಕ್ಸ್ ಮಾಡಿರೋದ್ರಿಂದ ಅವಲಕ್ಕಿ ಕೂಡ ಸಪ್ಪೆ ಅನಿಸಲ್ಲ, ನೀಟಾಗಿ ಉಪ್ಪೆಲ್ಲ ಹಿಡಿದಿರುತ್ತೆ. ಕೊನೆಯದಾಗಿ ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೆನೆಸಿ ತೊಳೆದು ಬಸ್ಕೊಂಡಿರುವಂತಹ ಅವಲಕ್ಕಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನೋಡೋದಕ್ಕೆ ಅವಲಕ್ಕಿ ಅನಿಸೋದೇ ಇಲ್ಲ, ರವೆಯಿಂದ ಮಾಡಿರೋ ಥರನೇ ಕಾಣುತ್ತೆ. ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗೊಜ್ಜವಲಕ್ಕಿಗೆ ಈ ರೀತಿ ರವೆ ಥರ ಮಾಡಿ ಬಳಸ್ತಿದ್ವಲ್ಲ, ಈ ರೀತಿ ಉಪ್ಪಿಟ್ಟಿಗೂ ಕೂಡ ರವೆ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಇಡ್ಲಿ ಉಪ್ಪುಮಾ ಮಾಡಿರ್ತೀವಲ್ಲ, ಆ ರೀತಿ ಇರುತ್ತೆ ಟೇಸ್ಟು. ಮತ್ತು ತಿಂತಾಯಿದ್ರೆ ಇನ್ನು ಸ್ವಲ್ಪ ರುಚಿಯಾಗಿರುತ್ತೆ, ರುಚಿ ಹೆಚ್ಚಿರುತ್ತೆ. ಗಟ್ಟಿ ಅವಲಕ್ಕಿಗಿಂತಲೂ ಇದು ಸ್ವಲ್ಪ ಜಾಸ್ತಿನೇ ತಿನ್ಬೋದು. ಮಕ್ಳಿಗೂ ಇದು ಅವಲಕ್ಕಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ದೊಡ್ಡವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕೊನೆಯದಾಗಿ ಇದಕ್ಕೆ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಇದು ಆಪ್ಷನಲ್ಲು, ಬೇಕಿದ್ದವರು ಹಾಕ್ಕೋಬೋದು. ಈಗ ನಮ್ಮ ರವಾ ಅವಲಕ್ಕಿ ಅಂದರೆ ಅವಲಕ್ಕಿಯಿಂದ ಮಾಡಿರುವಂತಹ ರವೆಯಿಂದ ಮಾಡಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರಲ್ಲಿ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಹೆಲ್ದಿ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ನೋಡಿದರೆ ಇದು ತಕ್ಷಣ ನೋಡಿದ್ರೆ ರವೆ ಉಪ್ಪಿಟ್ಟು ಥರ ಕಾಣುತ್ತೆ, ಆದರೆ ಇದು ಅವಲಕ್ಕಿಯಿಂದ ಮಾಡಿರೋದು. ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನು ಯಾರು ಬೇಕಾದರೂ ತಿನ್ಬೋದು. ಹುಷಾರಿಲ್ಲದೆ ಇರೋ ಪೇಷಂಟ್ಗಳಿಗೂ ಕೂಡ ಇದನ್ನು ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಲೋ ಕ್ಯಾಲೋರಿ